ನಡೆಯೋನು ಎಡವಲೇಬೇಕು. ಸುಮ್ಮನೆ ಕೂತಿದ್ದವನಿಗೆ ಏನೂ ತೊಂದರೆ ಇರಲ್ಲ. ನಡೀತಾ ಇರೋರಿಗೂ ಎಡವುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಇವತ್ತು ಎಡವಿದ್ದಾರೆ, ಬೇಜಾರು ಮಾಡ್ಕೋಬಾರ್ದು. ಅಥವಾ ಎಡವಿದ್ದಾರೆ ಅಂತ ಆಳಿಗೊಂದು ಕಲ್ಲು ಅಂತಾರಲ್ಲ, ಎಲ್ಲರೂ ಅವ್ರ ಮೇಲೆ ಕಲ್ಲು ಹಾಕಿ ಅದನ್ನ ಇನ್ನೂ ಹಾಳು ಮಾಡಬಾರ್ದು. ತೋಳ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಕರೀತಾರೆ ಗಾದೆ ಸ್ವರೂಪ. ಇದೇ ಥರ ಮಾತಾಡಿಕೊಂಡು ಇವತ್ತಿನ ಇಂಡಿಯಾ ಸೌತ್ ಆಫ್ರಿಕಾ ಸೂಪರ್ 8 ಮೊದಲನೇ ಪಂದ್ಯ ಏನಾಯಿತು ಅಂತ ಕ್ವಿಕ್ಕಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು, ವಿಡಿಯೋ ಇಷ್ಟ ಆದರೆ ಅಥವಾ ಇದೇ ಥರ ವಿಡಿಯೋಗಳು ಹೆಚ್ಚು ಬರಲಿ ಅನ್ನೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಸಿಗೋವಂಥ ಒಂದು ವ್ಯವಸ್ಥೆ ಇದು ಯೂಟ್ಯೂಬ್ನಲ್ಲಿದೆ. ಇವತ್ತಿನ ಮ್ಯಾಚಿಗೆ ಬರೋಣ. ಸೂಪರ್ 8ನಲ್ಲಿ ಮೊದಲನೇ ಪಂದ್ಯ ಭಾರತ ಮತ್ತು ಸೌತ್ ಆಫ್ರಿಕಾ. 2024ರಲ್ಲಿ ಫೈನಲ್ಸು ಇದೇ ಟೀಮ್ಗಳು ಎರಡು ಫೈನಲ್ಸಲ್ಲಿ ಫೇಸ್ ಮಾಡಿದ್ದು. ಸೂರ್ಯಕುಮಾರ್ ಯಾದವ್ ಕ್ಯಾಚು ಬೌಂಡ್ರಿ ಲೈನಲ್ಲಿ ಕಪ್ನ ಹಿಂಗೆ ಹಿಡ್ಕೊಂಬಿಟ್ರು ಅಂತ ಬಂದಿತ್ತಲ್ಲ, ಆ ಮ್ಯಾಚು ಯಾರಿಗೆ ನೆನಪಿರಲ್ಲ ಹೇಳಿ. ಅವತ್ತಿನ ಮ್ಯಾಚನ್ನ ಸೌತ್ ಆಫ್ರಿಕಾ ಸೋತಿದ್ದು, ಇಂಡಿಯಾ ಗೆದ್ದಿದ್ದು, ಕಪ್ ಗೆದ್ದು ಚಾಂಪಿಯನ್ ಆಗಿದ್ದು, ಇವಾಗ ಎಕ್ಸಿಸ್ಟಿಂಗ್ ಚಾಂಪಿಯನ್. ಇವತ್ತು ರನ್ನರ್ಸ್ ಅಪ್ ಜೊತೆ ಮೀಟ್ ಮಾಡಿದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ. ಆದರೆ ಆ ಮ್ಯಾಚ್ನ ಅವತ್ತು ಸೋತಿದ್ದ ಸೇಡನ್ನು ಇವತ್ತು ಸೌತ್ ಆಫ್ರಿಕಾ ಗೆದ್ದುಬಿಟ್ಟು ಇವತ್ತೇ ತೀರಿಸ್ಕೊಂಬಿಟ್ಟಿದೆ ಅಂದ್ಕೊಂಬೋಣ. ಮತ್ತು ಮುಂದಿನೆಲ್ಲೂ ಸಿಗೋದು ಬೇಡ, ಫೈನಲ್ಸು ಅಂತ ಮತ್ತು ಅವ್ರ ಜೊತೆ ಆಡೋದು ಬೇಡ. ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಸೌತ್ ಆಫ್ರಿಕಾ. ಇವತ್ತು ಹೈ ಸ್ಕೋರಿಂಗ್ ಗೇಮ್ ಡೆಫಿನೆಟ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದರೆ ಅಹಮದಾಬಾದ್ ಹೈ ಸ್ಕೋರಿಂಗು. ಏನು ಮಾಡ್ತಾರೆ, ಟಾಸು ಅಂದರೆ ಟಾಸ್ ಸೋತ್ಬಿಟ್ರು. ಟಾಸಿಂದನೇ ಇವತ್ತೊಂಥರ ಬ್ಯಾಡ್ ಡೇ, ಒಂದು ಕೆಟ್ಟ ದಿನ ಅಂತ ಮರ್ತು ಬಿಡೋ ಅಂಥ ದಿನ ಅನ್ಕೊತೀನಿ ಸೂರ್ಯಕುಮಾರ್ ಯಾದವ್ ಮತ್ತು ತಂಡಕ್ಕೆ. ಇವತ್ತು ಟಾಸ್ ಸೋತಾಗ್ಲೇ ಸೂರ್ಯಕುಮಾರು ಹೇಳಿದ್ರು, ನಾವು ಬ್ಯಾಟಿಂಗ್ ಆಡ್ಬಿಡ್ತಾ ಇದ್ವಿ, ನೋಡಿದ್ರೆ ಅವ್ರು ಬ್ಯಾಟಿಂಗ್ ತೊಗೊಂಡ್ರು, ಏನು ಮಾಡೋಕ್ಕಲ್ಲ. ಬಟ್ ಅವ್ರದ್ದು ಬ್ಯಾಟಿಂಗ್ ಡೆಪ್ತು ಹಾಗೆ ಇತ್ತು. ಫಸ್ಟ್ 3 ವಿಕೆಟ್ ಹೋದ್ರೂ ಏನು ಕನ್ಸಾಲಿಡೇಷನ್, ಮಿಲ್ಲರ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಮನುಷ್ಯ ಸಾಯ್ಸೋಕ್ಕೆ ಅಂತಲೇ ಹುಟ್ಟಿರೋದು ಅಂತ. ಸಾಯಿಸಾಕ್ಬಿಟ್ರಿ ಇವತ್ತು. ವರುಣ್ ಚಕ್ರವರ್ತಿನೂ ಬಿಡಲಿಲ್ಲ. ಮಿಸ್ಟ್ರಿ ಸ್ಪಿನ್ನರ್ ಇವತ್ತು ಮಿಸ್ಟ್ರಿ ಆಗೋಯ್ತು. ಓಂ ನಮಃ ಶಿವಾಯ ಅಂತ ಸರ್ರಿ ಹೊಡೆಸ್ಕೊಂಡ್ರು, ಎಲ್ಲರೂ ಹೊಡೆಸ್ಕೊಂಡ್ರು ಇವತ್ತು. ಇದ್ದಿದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬೌಲಿಂಗ್ ಮಾಡಿದ್ದು ಅಂದರೆ ಬುಮ್ರಾ ಮಾಡ್ತಾಯಿದ್ರು. ಫಸ್ಟ್ ವಿಕೆಟ್ಸು ತೆಗೆದಿದ್ದು ಸೂಪರಾಗಿತ್ತು, ಬಟ್ ಎಲ್ರಿಗೂ ಹೊಡೆದ್ರು. ಆದರೆ ಆಮೇಲೆ ಡೆವಾಲ್ಡ್ ಬ್ರೇವಿಸ್ ಔಟ್ ಆದಮೇಲೆ ಇಂಡಿಯಾ ಕಂಬ್ಯಾಕು ಆಯಿತು, ಚೆನ್ನಾಗಿ ಬಂತು. ಆಮೇಲೆ ನೋಡಿದ್ರೆ 160, 170ಕ್ಕೆ ಏನಾದ್ರು ನಿಂತ್ಕೊಳ್ಳುತ್ತಾ, 170, 175 ಅಂದ್ಕೊಂಡು ನೋಡ್ತಾರೆ. ನಾವು ಕೊನೆ ಓವರ್ ಮತ್ತು ಹಾರ್ದಿಕ್ ಪಾಂಡ್ಯಂಗೆ 20 ರನ್ ಹೊಡೆದ್ಬಿಡೋದ. ಆ ಮನುಷ್ಯ ಸ್ಟಬ್ಸು ಏನು ಹೊಡೆದಿದ್ದು 20 ರನ್ ಸರಿಗೆ. ಅದು ಮೊಮೆಂಟಮ್ ಆ ಕಡೆಗೇ ಶಿಫ್ಟ್ ಆಗೋಯ್ತು. ಆ ಮೊಮೆಂಟಮ್ ಹೋಗೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ನೋಡಿ. ಆಮೇಲೆ ನಾವು ಬ್ಯಾಟಿಂಗ್ ಬಂದಾಗ್ಲೂ ಇಶಾನ್ ಕಿಶನ್ ಔಟು, ಅಭಿಷೇಕ್ ಶರ್ಮಾ ಔಟು, ಎಲ್ಲರೂ ಒಂದರಿಂದ ಒಂದು ಬಾಲಂಗೋಚಿಗಳು ಸುಮ್ಮಗೆ ಹೋಗ್ತಾಯಿದ್ರು. ಅದು ಎಷ್ಟೆಷ್ಟು ಹೊಡೆದ್ರು ಅಂತ ನೋಡೋಕ್ಕೆ ಹಿಂಗೆ ಕಣ್ಬಿಡೋಷ್ಟರಲ್ಲೇ ಔಟ್ಗಳಾಗ್ಬಿಟ್ಟು ಹೋಗ್ತಾಯಿದ್ರು. ಸೂರ್ಯಕುಮಾರ್ ಪಾಪ ಕಷ್ಟಪಟ್ಕೊಂಡು ಏನೋ ಕನ್ಸಲ್ಟೇಷನು ಇವೆಲ್ಲ ಟ್ರೈ ಮಾಡಿದ್ರು. ಹಾರ್ದಿಕ್ ಪಾಂಡ್ಯನೂ ಬಂದು ಸ್ವಲ್ಪ ಇದನ್ನು ತೋರಿಸಿದ್ರು, ಒಂದು ಸ್ವಲ್ಪ ಏನೋ ಮಾಡೋಣ ನಾವು ರೆಸಿಸ್ಟೆನ್ಸ್ ತೋರಿಸ್ತೀನಿ ಅಂತ ಕಷ್ಟಪಟ್ಟು ಎಲ್ಲ ಮಾಡೋಕ್ಕೆ ಹೋದರು, ಆಗಲಿಲ್ಲ. ಶಿವಮ್ ದುಬೆನೂ ಹೊಡೆದು ಏನೋ ಕೊನೆಲ್ಲ ಅದೇನಿಲ್ಲ. ಎಲ್ಲ ಮ್ಯಾಚ್ ಹೋದ್ಮೇಲೆ ಊರನ್ನ ಕೊಳ್ಳೆ ಹೊಡೆದ ಮೇಲೆ ಊರನ್ನ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ಹಾಕೋಕ್ಕೆ ಅವಾಗ ಬಾಗಿಲು ಹಾಕೋಕ್ಕೆ ಹೋದರೆ ಇಲ್ಲೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ರು. ಸೂಪರ್ 8ನ ಮೊದಲನೇ ಮ್ಯಾಚು ಇಲ್ಲಿಗೆ ದೇವರಿಗೆ ಸಮರ್ಪಣೆಯಾಗಿ ನಾವು ಸೋತಿದ್ದೀವಿ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅಹಮದಾಬಾದ್ನಲ್ಲಿ. ಮತ್ತು ಅದೇ ಅಹಮದಾಬಾದ್ ನನಗಂತೂ ತಲೆಗೆಟ್ಟೋಗಿದೆ. ಅದು ಫುಲ್ ಹೈ ಸ್ಕೋರಿಂಗ್ ಪಿಚ್ಚು, ಅಲ್ಲೇ ಆಡಿಸ್ತಾರೆ, ಹೋಯ್ತು. ಇವತ್ತು ಅಲ್ಲಿ ಸುಂದರ್ ಪಿಚ್ಚೈ ಗೂಗಲ್ CEO ಎಲ್ಲ ಬಂದು ಕೂತ್ಕೊಂಡು ಪಾಪ ನೋಡ್ತಾಯಿದ್ರು. ಎಷ್ಟು ಬೇಜಾರಾಗಿರುತ್ತೋ ಏನು ಕತೆನೋ. ಅಲ್ಲಿಗಾಯಿತು. ನಮ್ಮ ಟೀಮ್ ಸೆಲೆಕ್ಷನಲ್ಲಿ ಎಲ್ಲ ಸರಿ ಮಾಡಿದ್ರು. ಅಕ್ಷರ್ ಪಟೇಲ್ನ ಬಿಟ್ಟಿದ್ರು, ಇವ್ರ ಕಡೆ ಲೆಫ್ಟ್ ಹ್ಯಾಂಡರ್ಸ್ ಜಾಸ್ತಿ ಇದ್ರೆ ಅಂತ ವಾಷಿಂಗ್ಟನ್ ಸುಂದರ್ ನಡೆಸ್ಕೊಂಡ್ರು. ವಾಷಿಂಗ್ಟನ್ ಸುಂದರ್ ಎಲ್ಲ ಸರಿ. ಆ ಮನುಷ್ಯನ ಫೀಲ್ಡಿಂಗು T20ಗೆ ಸೂಟ್ ಆಗೋಲ್ಲ. ಅಕ್ಷರ್ ಪಟೇಲ್ನೇ ಆಡ್ಸೋದು ಯಾವಾಗಲೂ ಉತ್ತಮ. ಯಾಕಂದ್ರೆ ಆ ಮನುಷ್ಯ ರನ್ನುಗಳೇ ಒಂದು 5-6 ರನ್ನಾರು ಹಿಡಿತಾರೆ. ಒಂದು 10 ರನ್ ಹಿಡಿದು ಒಂದಷ್ಟು ವಿಕೆಟ್ಸ್ ತೆಗೆದು ಒಳ್ಳೆ ಆಲ್ರೌಂಡರು. ಇವತ್ತು ವಾಷಿಂಗ್ಟನ್ ಸುಂದರ್ ಏನೋ ಕನ್ಸಲ್ಟೇಷನ್ ಮಾಡೋಕ್ಕೋಗಿ ಹೊಡೆದು ಒಂದು 6 ಹೊಡೆದಿತ್ತು. ನೆಕ್ಸ್ಟ್ ಓವರಲ್ಲೂ ಟ್ರೈ ಮಾಡೋಕ್ಕೋಗಿ ಅದು ಶಾರ್ಟ್ ಏನು ಬೇಕಾಗಿರಲಿಲ್ಲ ಅಂತ ಹೇಳಂಗಿಲ್ಲ, ಹೊಡೆಯೋಕ್ಕೋಗಿ ಔಟ್ ಆದರು. ಬಟ್ ಏನು ಮಾಡೋಕ್ಕಲ್ಲ, ಇವತ್ತೊಂದು ಬ್ಯಾಡ್ ಡೇ. ಸೋತಿದ್ರೆ ಇನ್ನೂ ಚಾನ್ಸ್ ಇದೆಯಾ? ಇದೆ. ವೆಸ್ಟ್ ಇಂಡೀಸ್ ಮೇಲೆ ಇನ್ನೊಂದು ಮ್ಯಾಚ್ ಇದೆ, ಜಿಂಬಾಬ್ವೆ ಮೇಲೆ ಒಂದು ಮ್ಯಾಚ್ ಇದೆ. ಇವತ್ತು ಇನ್ನೊಂದು ಮ್ಯಾಚಲ್ಲಿ ಶ್ರೀಲಂಕಾ ಮತ್ತು ಇಂಗ್ಲೆಂಡು, ಅಲ್ಲೂ ಒಂಥರ ನನಗೆ ಗೊತ್ತಿನಂಗೆ, ಅಟ್ಲೀಸ್ಟ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶ್ರೀಲಂಕಾ ಸೋಲ್ತಾರೆ ಅಂತ. ಶ್ರೀಲಂಕಾ ಅದು ಯಾವ ರೀತಿ ಸೋತಿದ್ದಾರೆ ಅಂದರೆ ತಲೆ ಕೆಟ್ಟ 95 ಏನೋ ಹೋದ್ರು ಅವರು. ಸ್ಲೋ ಪಿಚ್ಚು, ಅದು ಮಳೆ ಬಂದು ಏನೇನೋ ಆಗಿದೆ ಅಂತೆಲ್ಲ ಏನೇನೋ ಹೇಳಿದ್ರು. ಏನೇ ಹೇಳಿದ್ರು ಇಂಗ್ಲೆಂಡ್ ಆ ರೇಂಜಲ್ಲಿ ನಮ್ಮ ವಿಲ್ ಜಾಕ್ಸು ಫಾರ್ಮರ್ RCB ಏನೋ ಏನು ಸಖತ್ ಬೌಲಿಂಗ್ ಇವತ್ತು.
ಸಾಕಾದಾಗ ಮಾಡಿಬಿಟ್ರು ಅವರು. ನೆನ್ನೆ ಮ್ಯಾಚು ಮೋಸ ಆಗೋಯ್ತು. ಮೋಸ ಅಂದರೆ ಒಂದು ಪಾಯಿಂಟ್ ತೊಗೊಂಡು ಪಾಕಿಸ್ತಾನ ನ್ಯೂಜಿಲೆಂಡು ಅಲ್ಲಿಗೆ ನಿಂತ್ಕೊಂಡಿದ್ದಾರೆ. ಆ ಗ್ರೂಪಲ್ಲೂ ಫುಲ್ ಕನ್ಫ್ಯೂಷನ್ಸು. ಸೂಪರಾಗಿ ಎಕ್ಸೈಟ್ಮೆಂಟ್ ಅಂತೂ ಕೂತ್ಕೋತಾ ಇದೆ. ಏನಾಗುತ್ತೋ ಏನೋ ಅಂತ ನೋಡಿ. ಯಾಕಂದರೆ ನ್ಯೂಜಿಲೆಂಡ್ಗೆ ಎಲ್ಲ ಮ್ಯಾಚು ಪ್ರೇಮದಾಸನ ಅಲ್ಲೇ ಇರೋದು ನೋಡ್ರಿ. ಎಲ್ಲ ಮ್ಯಾಚ್ ರೈನ್ ಪ್ರೆಡಿಕ್ಷನ್ಸೇ ಇದೆ ಅವ್ರದ್ದು. ಏನಾಗುತ್ತೋ ಏನು ಕತೆನೋ. ಯಾಕಂದರೆ ಸೂಪರ್ 8 ಯಾವುದು ರಿಸರ್ವ್ ಡೇಗಳು ಇವೆಲ್ಲ ಇಲ್ಲ. ಸೆಮಿಫೈನಲ್ಸು ಫೈನಲ್ಸಿಗೆ ಮಾತ್ರ ರಿಸರ್ವ್ ಡೇ ಇರೋದು. ಯಾರು ಬರ್ತಾರೋ ಹೇಗೆ ಬರ್ತಾರೋ ಗೊತ್ತಿಲ್ಲ. ಇಂಡಿಯಾ ಪಾಕಿಸ್ತಾನ ಸೆಮೀಸಲ್ಲಿ ಮೀಟ್ ಆಗ್ತಾರೋ, ಫೈನಲ್ಗೆ ಹೋಗ್ತಾರೋ, ಅದು ಬೇರೆ ಕ್ಯೂರಿಯಾಸಿಟಿ. ಮಸ್ತ್ ಮಜಾ ಅಂತೂ ಇದೆ. ನಾಳೆ ಜಿಂಬಾಬ್ವೆ ಮ್ಯಾಚು, ಜಿಂಬಾಬ್ವೆ ವರ್ಸಸ್ ವೆಸ್ಟ್ ಇಂಡೀಸ್. ಆ ಜಿಂಬಾಬ್ವೆ ಅವರು ಆಡ್ತಾ ಇರೋ ರೀತಿ ವೆಸ್ಟ್ ಇಂಡೀಸ್ ಕೂಡ ಸ್ಟ್ರಾಂಗ್ ಆಗೇ ಇದ್ದಾರೆ. ಸಾಕಾದ ಕ್ಯೂರಿಯಾಸಿಟಿ ಅಂತೂ ಇರುತ್ತೆ. ಹೇಗೆ ಅನಿಸುತ್ತೆ ನೋಡೋಣ. ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಏನೇನು ಅನ್ನಿಸ್ತು, ಇನ್ನೇನಾದ್ರು ಚೇಂಜಸ್ ಮಾಡ್ಬೋದಿತ್ತಾ ಆ ಥರ, ಅಥವಾ ಇದು ಒಂದು ಬ್ಯಾಡ್ ಡೇ ಅಂತ ನೀವು ಎಲ್ಲ ಒಪ್ಕೋತೀರಾ, ಏನು ಅನ್ನಿಸ್ತು ಅಂತ ತಿಳಿಸಿ ಕಾಮೆಂಟ್ಸ್ನಲ್ಲಿ. ಕಾಯ್ತಾ ಇರ್ತೀನಿ. ಸಿಗ್ತಾ ಇರೋಣ ಹೀಗೆ. ಗುಡ್ ನೈಟ್, ಬಾಯ್.